ಹೇಳು ಶಿವಗಾಮಿ. ಎಲ್ಲಿದ್ದೀರಾ ಅಶೋಕ್? ಇಲ್ಲೇ ದೀಪಾ ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ. ಎನಿ ಗುಡ್ ನ್ಯೂಸ್? ಹಾಗೇನಾದ್ರೂ ಇದ್ದಿದ್ರೆ ಮೊದಲು ನಿಂಗೆ ಹೇಳ್ತಾ ಇರಲಿಲ್ವಾ? ನನಗೂ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಶೋಕ್. ದುಃಖ ಗಂಟ್ಲಲ್ಲಿ ಹಿಡ್ದಂಗ ಆಗ್ತಿದೆ. ಮೆಂಟಲಿ ತುಂಬಾನೇ ಲೋ ಫೀಲ್ ಆಗ್ತಿದೆ. ನೀನೇನು ಬೇಜಾರು ಮಾಡ್ಕೋಬೇಡ. ದೀಪಾ ಕಾಂಪ್ಲೆಕ್ಸ್ ಹತ್ರ ಕುವೆಂಪು ಪಾರ್ಕ್ ಇದೆಯಲ್ಲ, ಅಲ್ಲಿದ್ದೀನಿ, ಅಲ್ಲಿಗೆ ಬಂದ್ಬಿಡು. ಬೇಡ ಅಶೋಕ್, ನನಗೆ ಎಲ್ಲಿಗೆ ಬರಕ್ಕೂ ಮನ್ಸಿಲ್ಲ. ಮನೆಗೆ ಹೋಗ್ತೀನಿ. ಶಿವಗಾಮಿ, ಮನೆಗೆ ಹೋಗೋದು ಇದ್ದೇ ಇರುತ್ತೆ. ನನಗೂ ನಿನ್ನನ್ನು ತಕ್ಷಣ ನೋಡಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಯಾರೂ ಇಲ್ದಿರೋ ಜಾಗದಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನ್ನಿಸ್ತಾ ಇದೆ. ಬಾ ಶಿವಗಾಮಿ, ಪ್ಲೀಸ್. ಅಶೋಕ್, ಅರ್ಥ ಮಾಡ್ಕೊಳ್ಳಿ, ನಾನು ಅಲ್ಲಿವರೆಗೂ ಬರೋ ಪರಿಸ್ಥಿತಿಲಿ ಇಲ್ಲ. ಸರಿ ಆಯ್ತು, ನೀನು ಎಲ್ಲಿದ್ದೆ ಹೇಳು, ಅಲ್ಲೇ ಬರ್ತೀನಿ. ನಾನಿಲ್ಲೇ 12th ಬ್ಲಾಕಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ಗೆ ಹೋಗೋ ರೋಡಲ್ಲೇ ಇದ್ದೀನಿ. ನಾನು ಆ ಪಾರ್ಕಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿಗೆ ಬಂದ್ಬಿಡಿ. ಸರಿ ಆಯ್ತು, ನಾನು ಅಲ್ಲಿಗೆ ಬರ್ತೀನಿ. ನಾವಿಬ್ರು ಈ ತರ ಕುತ್ಕೊಂಡ್ ಮಾತಾಡಿ ಎಷ್ಟೋ ದಿನ ಆಯ್ತು ಅಲ್ವಾ? ಆಕ್ಚುಲಿ ನಾವ್ ಈ ತರ ಕುತ್ಕೊಂಡ್ ಮಾತಾಡ್ಬೇಕಿತ್ತು. ಬಿಸ್ನೆಸ್, ಮೀಟಿಂಗ್ಸ್ ಅಂತ ಈ ತರ ಸಣ್ಣ ಸಣ್ಣ ಖುಷಿ ವಿಷಯಗಳನ್ನ ಮರ್ತೋಗಿದ್ವಿ. ಇದಕ್ಕೆಲ್ಲ ಟೈಮ್ ಇಲ್ಲ ಅನ್ಕೊಂಡು ಓಡಾಡ್ತಿದ್ವಿ. ಈ ಬಡತನ ಏನೋ ಒಂಥರ ನೆಮ್ಮದಿಯಾಗಿದೆ ಅಲ್ವಾ ಅಶೋಕ್? ಬಡತನ ಅಂತಂದ್ರೆ ಬರೀ ಕಷ್ಟ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಶಾಂತಿ, ಪ್ರೀತಿ, ಖುಷಿ, ನೆಮ್ಮದಿ ಕೂಡ ಇರುತ್ತೆ ಅಂತ ಇವಾಗ ಅನ್ನಿಸ್ತಾ ಇದೆ. ಹೌದು ಶಿವಗಾಮಿ, ದುಡ್ಡು ಮಾಡೋ ಬರದಲ್ಲಿ ಸಂಬಂಧಗಳಿಗೆ ಸಮಯ ಕೊಡ್ತಾ ಇಲ್ಲ. ನಾನು ನೀನು 5 ಸ್ಟಾರ್ ಹೋಟೆಲಲ್ಲಿ 15ರಿಂದ 20 ಸಾವಿರ ಕೊಟ್ಟು ಊಟ ಮಾಡ್ತಿದ್ವಿ. ದೊಡ್ಡ ದೊಡ್ಡ ಬಂಗ್ಲೆಲಿದ್ವಿ. ಆದರೆ ಪ್ರಶಾಂತವಾಗಿ ಕೂತ್ಕೊಂಡು ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಕಾಲೇಜ್ ಡೇಸಲ್ಲಿ ಖರ್ಚಿಗೆ ದುಡ್ಡಿರ್ತಿರ್ಲಿಲ್ಲ. ಇಡೀ ತಿಂಗಳು ಬರೀ 150 ರೂಪಾಯಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಅವಾಗ ಅದು ಮ್ಯಾನೇಜ್ ಆಗ್ತಾ ಇತ್ತು. ಇವಾಗ ಹಾಗೆ ಮಾಡೋಕ್ಕಾಗಲ್ಲ. ಏನಾದರೂ ಕೆಲಸ ಹುಡುಕ್ಲೇಬೇಕು. ಎಲ್ಲೇ ಹೋದ್ರೂ ನನ್ ಬಗ್ಗೆ ಗೊತ್ತಿದೆ. ನಿಮ್ಮಂಥ ದೊಡ್ಡೋರ್ಗೆ ನಾವ್ ಹೇಗ್ ಕೆಲ್ಸ ಕೊಡೋದು ಅಂತ ಹೇಳ್ತಾರೆ. ಏನು ಮಾಡೋದು ಶಿವಗಾಮಿ, ಎಲ್ಲ ನಮ್ಮ ಮನೆ ಬರ. ನೋಡು, ನಾವಿಬ್ರು ಮಾತಾಡೋಕ್ಕೂ ಈ ಮಳೆ ಬಿಡ್ತಾ ಇಲ್ಲ. ನಡಿ ಶಿವಗಾಮಿ, ಹೋಗೋಣ. ಸರಿ. ಸುನೀತಾ, ಕಾಫಿ ಕೊಡೆ. ಹಾ, ಬಂದೆ ಅಮ್ಮ. ಅಮ್ಮ, ಕಾಫಿ. ತಿಂಡಿ ರೆಡಿ ಆಯ್ತೇನೆ? ಇನ್ನೇನು 5 ನಿಮಿಷಮ್ಮ, ರೆಡಿ ಆಗ್ಬಿಡತ್ತೆ. ನೀವು ಕಾಫಿ ಕುಡಿಯೋಷ್ಟ್ರಲ್ಲಿ ರೆಡಿ ಆಗಿರುತ್ತೆ. ಏಯ್, ನಿತ್ಕೋ ಅಲ್ಲ. ಏನೇ ಇದು ಸೊಳ್ಳೆ ತರ ಗುಯ್ಗುಡ್ತಾ ಇದ್ದೀಯಾ? ಬಾ ಮುಂದೆ. ಇಲ್ಲಿ ನಿಂತ್ಕೊಂಡು ಅದೇನು ಅಂತ ಹೇಳಿ ಇವಾಗ. ಅಮ್ಮೋರೆ, ಅದೆಂತಂದಳಿ ಹೇಳ್ರೆ, ನೀವು ಮತ್ತೆ ಆದಿ ಯಜಮಾನ್ರ ಮಾತಾಡೋತಿಗೆ ಇವಳು ಕದ್ದು ಕೇಳಿಸ್ಕೊಂತಿದ್ದಾಳೆ. ಹಾ, ಹೌದೇನೆ? ಇಲ್ಲ ಅಮ್ಮವ್ರೆ, ರೂಮ್ ಕಡೆ ಹೋಗ್ಬೇಕಾದ್ರೆ ಏನೋ ಸೌಂಡ್ ಕೇಳಿಸ್ತು. ಏನು ಅಂತ ಕೇಳಿಸ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಇಲ್ಲಿನೋ ಹೆಗ್ಣನೋ ಬಂದಿರ್ಬೋದು ಅನ್ಕೊಂಡು ಸುಮ್ಮನೆ ಹೊರಟೋದೆ ಅಮ್ಮ, ಅಷ್ಟೇ. ಮಳ್ಳಿ ಸಾಕ್, ಮುಚ್ಚೆ ಬಾಯಿ. ಇಲ್ಲ ಮೋರೆ, ನಾನ್ ಸರಿ ಮಾಡಿ ಕರೆಕ್ಟ್ 2 ನಿಮಿಷ ಹಂಗೆ ಕಾಂತ ಇದ್ದಾಳವಳು. ನಾ ಸರಿ ಮಾಡಿ ಕಂಡಿನೇ.
ಹೇಳೆ ಹೇಳೆ ಹೇಳೆ. ಅಯ್ಯೋ ಅಮ್ಮವ್ರೆ, ನೀವೆಂತ ಕಣ್ಕಂಡ್ ಬಿಡ್ಕ ಕಾಣ್ತಿದ್ರಿ? ದಬಾಯಿಸಿ ಕೇಳಿ. ಮರ್ಯಾದೆಯಿಂದ ನಿಜ ಹೇಳು. ಯಾರೇ ಕಳ್ಸಿರೋದು? ಗೂಢಾಚಾರಿಕೆ ಮಾಡಕ್ ಬಂದಿದ್ಯೇನೆ? ಆ ಗೂಢಾಚಾರಿಕೆ ಮಾಡಕ್ ಬಂದಿದ್ಯಾ? ಯಾರು ಕಳ್ಸಿದ್ ನಿನ್ನ? ಯಾರು? ಇನ್ನು ಗಟ್ಟಿ ಗಟ್ಟಿ. ಎಲ್ಲಮ್ಮ, ಯಾರು ಕಳಿಸಿಲ್ಲಮ್ಮ. ಏನೋ ಸೌಂಡ್ ಆದಂಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇಮ್ಮ. ನಿಜ ಹೇಳೆ, ನಿಜ ಹೇಳು. ಹೇಳು, ನಿಜ ಹೇಳು. ಬಾಯ್ ಬಿಡು, ಸಾಯಿಸ್ಬಿಡ್ತೀನಿ ನಾನು. ಅಭಿರಾಮಿ ಮೇಡಮ್ ಬಂದ್ರು. ಅತ್ತೆ, ಏನಾಯ್ತು? ಅವ್ರ ಕುತ್ತಿಗೆ ಯಾಕೆ ಹಿಡ್ಕೊಂಡಿದ್ದೀರಾ? ಅಯ್ಯೋ ಏನಿಲ್ಲಮ್ಮ, ಪಾಪ ರಾತ್ರಿ ಕತ್ತುಳುಕ್ತಂತೆ, ತುಂಬಾ ನೋಯ್ತಿದೆ ಅಮ್ಮ ಅಂದ್ಲು. ಅದಕ್ಕೆ ಸರಿ ಮಾಡಕ್ಕಾಗತ್ತಾ ಅಂತ ನೋಡ್ತಾ ಇದ್ದೆ. ಕತ್ತಿರ್ಸಮ್ಮ. ನಿಧಾನ ಈ ಕಡೆ. ಸರಿ ಹೋಯ್ತಲ್ಲ? ಸರಿ ಹೋಯ್ತು ತಾನೇ? ಸರಿ ಹೋಯ್ತು. ಹಾ ಅಮ್ಮ. ನೋಡ್ದೇನಮ್ಮ ನನ್ ಕೈಗುಣನ? ಸುಮ್ನೆ ಹೀಗೆ ಕತ್ ಮೇಲೆ ಕೈ ಇಟ್ಟೆ ಅಷ್ಟೇ, ಅವಳು ಕತ್ ನೋವೇ ಹೊರಟೋಯ್ತು. ಎಷ್ಟ್ ಚೆನ್ನಾಗಿದೆ ಅಲ್ವಾ ನನ್ ಕೈಗುಣ? ಹ್ಞೂ ಅತ್ತೆ. ಸರಿ ಅತ್ತೆ, ನಾನು ಬರ್ತೀನಿ. ಕಾಫಿ ಕುಡಿತೇನಮ್ಮ? ಬೇಡ ಅತ್ತೆ. ಹಾ ಸರಿ, ಹೋಗು. ನೋಡೆ, ಇನ್ನೊಂದ್ಸಲ ಈ ತರದೇನಾದ್ರೂ ಕಂಡು ಬಂದ್ರೆ ನಿನ್ನನ್ನ ಮನೆಯಿಂದ ಆಚೆ ಹಾಕಲ್ಲ, ಹೊಡೆದು ಗಾರ್ಡನ್ ಅಲ್ಲಿ ಹೂತಾಕ್ಬಿಡ್ತೀನಿ. ಗೊತ್ತಾಯ್ತೇನೆ? ಗೊತ್ತಾಯ್ತಾ? ಹೋಗ್ ಕೆಲ್ಸ ನೋಡ್ಕೋ. ಹೋಗು, ತಿಂಡಿ ರೆಡಿ ಮಾಡೋ. ಓ ಅಮ್ಮವ್ರೆ, ಅಷ್ಟಕ್ಕೆ ಬಿಟ್ಬಿಟ್ಟದೆ ಎಂತಕ್ಕೆ? ಒಂದ್ 4 ತೆಗ್ದು ಬಾರ್ಸುಗ ಇಲ್ಯಾ? ಈಗ ವಾರ್ನಿಂಗ್ ಮಾಡಿದೀನಿ, ನೋಡೋಣ. ಮುಂದೇನು ಹೀಗ್ ಮಾಡಿದ್ರೆ ಆವಾಗ ನೋಡ್ಕೊಳ್ಳೋಣ. ಮಲ್ಲಿ, ನೀನೊಂದ್ ಕೆಲ್ಸ ಮಾಡು. ಎಂತ? ಈಗ ಅವಳ ಮೇಲೆ ಹೇಗ್ ಕಣ್ಣಿಟ್ಟಿದ್ಯೋ ಹಾಗೆ ಮುಂದೇನು ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಒಂದೆಂತಕ ಮೊರೆ, 2 ಕಣ್ಣು ಅವಳ ಮೇಲೆ ಇಡ್ತೀನಿ ನಾನು. ಬತ್ತಗ ಅಮ್ಮರೇ, ಅಮ್ಮರೇ. ಮತ್ತೇನೆ ನಿಂದು? ಅದು ಮತ್ತೆ ಎಕ್ಸ್ಟ್ರಾ ಕೊಡ್ತೆ ಅಂದಿರಲ್ಲ. ಎಕ್ಸ್ಟ್ರಾನಾ? ಏನು? ಕಾಸು, ದುಡ್ಡು, ಮನಿ, ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ನ? ಯಾವಾಗನ್ನೆ? ಏ ದೇವ್ರೇ, ಇದೆಯಂತ ಈ ನಮ್ಮನೆ ಯಾಸ ಮಾಡ್ತೀವ್ರ? ಅವತ್ತಲ್ಲ ಕಾಫಿ ಕೊಡೋದು ಹೇಳಿರಲ್ಲ, ಇಂಥದೆಲ್ಲ ಮಾಡ್ರೆ ಎಕ್ಸ್ಟ್ರಾ ಕೊಡ್ತೆ ಅಂದೇಳಿ, ಅದ್ ಕೊಡ್ಲೇ ಇಲ್ಲ. ಓ ಅದಾ? ಅದು ನೀನ್ ಸಂಬಳದ ಜೊತೆಗ್ ಸೇರ್ಸಿ ಕೊಡ್ತೀನಿ ಅಂತ ಹೇಳಿದ್ದು. ನೀನ್ ಕೇಳ್ದಾಗೆಲ್ಲ ಕೊಡ್ತೀನಿ ಅಂತ ಅಲ್ಲ. ಹಂಗಂದ್ರೆ ಬಂದ್ಬಿಟ್ಲು. ಅಡಿಲ್ಲ ಅಡಿಲ್ಲ, ಕೊಡುದ್ ಮಾತ್ರ ಮರಿಬಿಡಕ. ಮತ್ತೆ ಸರಿ, ಕೊಡ್ತೀನಿ, ಹೋಗು. ಹಾ ಹಾ.